ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಈ ಆಹಾರಗಳನ್ನು ತಿಂದರೆ HMPV ವೈರಸ್ನಿಂದ ದೂರ ಉಳಿಯಬಹುದು. 2020ರಲ್ಲಿ ಜಗತ್ತನ್ನು ತಲ್ಲಣಗೊಳಿಸಿದ್ದ ಕೊರೋನಾ ಮಹಾಮಾರಿ ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಆಘಾತ ಉಂಟು ಮಾಡಿದ್ದು ಎಲ್ಲರಿಗೂ ತಿಳಿದಿದೆ. ಇಂತಹ ಚೇತನಹೀನ ಅವಸ್ಥೆಯಿಂದ ಚೇತರಿಸಿಕೊಂಡು ನೆಮ್ಮದಿಯ ಬದುಕಿಗೆ ಮರಳುವ ಪ್ರಯತ್ನದಲ್ಲಿ ಇರುವಾಗಲೇ ಇದೀಗ ಮತ್ತೊಂದು ಭೀತಿಯ ಉಸಿರಾಟ ಸಂಬಂಧಿತ ವೈರಸ್ ಚೀನಾದಲ್ಲಿ ಕಾಣಿಸಿಕೊಂಡಿದೆ. ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂಬ ಹೆಸರಿನಿಂದ ಗುರುತಿಸಲ್ಪಡುವ ಈ ವೈರಸ್ನಿಂದ ಜನರು ಆಘಾತಕ್ಕೀಡಾಗಿದ್ದಾರೆ. ವಿಶ್ವದಾದ್ಯಂತ ವೈದ್ಯಕೀಯ ತಜ್ಞರಲ್ಲಿ ಕಳವಳವನ್ನು ಹೆಚ್ಚಿಸಿದೆ. ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಅಂದರೆ HMPV ತಡೆಗಟ್ಟಲು ಕೆಲವು ಆಹಾರ ಕ್ರಮಗಳನ್ನು ಉಪಕಾರಿ. ಯಾವೆಲ್ಲ ಆಹಾರ ಕ್ರಮಗಳನ್ನು ಸೇವಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಭಾರತದಲ್ಲೂ HMPV ವೈರಸ್ನ 3 ಪ್ರಕರಣಗಳು ಪತ್ತೆಯಾಗಿದ್ದು ಇದು ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕರ್ನಾಟಕದಲ್ಲಿ 2 ಈ ಸೋಂಕಿಗೆ ಗುರಿಯಾಗಿರುವ ಬಗ್ಗೆ ವರದಿಯಾಗಿದೆ. ಆದರೆ ಈ ವೈರಸ್ಗೆ ತಕ್ಷಣವೇ ಭಯಭೀತರಾಗುವ ಬದಲಿಗೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕುರಿತು ವೈದ್ಯರು ಸಲಹೆ ನೀಡಿದ್ದಾರೆ. ಮನುಷ್ಯನ ಇಮ್ಯುನಿಟಿ ಸುಧಾರಿಸಲು ವಿಶೇಷ ಪೋಷಕಾಂಶಗಳಿಂದ ಕೂಡಿದ ಆಹಾರಗಳ ಸೇವನೆ ಅತಿ ಮುಖ್ಯವಾಗಿದೆ. ಇಲ್ಲಿದೆ HMPV ವೈರಸ್ನ ಅಪಾಯವನ್ನು ಕಡಿಮೆ ಮಾಡುವ 9 ಉತ್ತಮ ಆಹಾರಗಳು ಮತ್ತು ತೊಡೆದುಹಾಕಬೇಕಾದ 5 ಆಹಾರದ ಪಟ್ಟಿಗಳು. ಈ ರೀತಿಯ ಆಹಾರ ಕ್ರಮಗಳು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿದ್ದು HMPV ವೈರಸ್ನಂತಹ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ ವಿಟಮಿನ್ ಸಿ ಸಮೃದ್ಧ ಹಣ್ಣುಗಳು. ವಿಟಮಿನ್ ಸಿ ಸಮೃದ್ಧವಾಗಿ ದೊರೆಯುವ ಹಣ್ಣುಗಳಲ್ಲಿ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ, ನಿಂಬೆ ಮತ್ತು ದ್ರಾಕ್ಷಿ ಪ್ರಮುಖವಾಗಿವೆ. ಈ ಹಣ್ಣುಗಳು ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ಕಿವಿ, ಸ್ಟ್ರಾಬೆರಿ, ಬೆಲ್ ಮೆಣಸು ಮತ್ತು ಟೊಮ್ಯಾಟೊ ವಿಟಮಿನ್ ಸಿಯನ್ನು ಹೆಚ್ಚುವರಿಯಾಗಿ ಪೂರೈಸುವ ಉತ್ತಮ ಮೂಲಗಳಾಗಿವೆ. ಅವು ಶ್ವಾಸಕೋಶದ ಅಂಗಾಂಶಗಳಲ್ಲಿ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗುವ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತವೆ. ವಿಟಮಿನ್ ಸಿ ದೇಹದ ಕೋಶಗಳ ಚೇತರಿಕೆ, ಚರ್ಮದ ಆರೋಗ್ಯಕ್ಕಾಗಿ ಮತ್ತು ಇನ್ಫೆಕ್ಷನ್ಗಳನ್ನು ತಡೆಯಲು ಪ್ರಮುಖವಾಗಿದೆ. ದಿನನಿತ್ಯ ಈ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಶಕ್ತಿಯುತ ದೇಹ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ ಒಮೆಗಾ 3 ಕೊಬ್ಬಿನಾಮ್ಲಗಳು. ಒಮೆಗಾ 3 ಕೊಬ್ಬಿನಾಮ್ಲಗಳು ಆಹಾರಗಳಲ್ಲಿ ಸಾಲ್ಮಾನ್, ಮ್ಯಾಕೆರಲ್, ಸಾರ್ಡಿನ್ ಮೀನುಗಳು, ಫ್ಲಾಕ್ಸ್ ಬೀಜಗಳು, ಚಿಯಾ ಬೀಜಗಳು ಮತ್ತು ವಾಲ್ನಟ್ಸ್ ಮುಖ್ಯವಾಗಿವೆ. ಈ ಆಹಾರಗಳನ್ನು ಸೇವಿಸುವುದರಿಂದ ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡಲು ಹಾಗೂ ಉಸಿರಾಟದ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗುತ್ತದೆ. ಒಮೆಗಾ 3 ಕೊಬ್ಬಿನಾಮ್ಲಗಳು ದೇಹದಲ್ಲಿ ಜೀವಸತ್ತೆಯುಳ್ಳ ಕೊಬ್ಬಿನಾಂಶಗಳನ್ನು ಪೂರೈಸುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತವೆ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಪರಿಹಾರವನ್ನು ಒದಗಿಸುತ್ತವೆ. ಮೂರನೆಯದಾಗಿ ಹಸಿರು ಚಹಾ ಅಂದರೆ ಗ್ರೀನ್ ಟೀ. ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾದ ಹಸಿರು ಚಹಾ ಆರೋಗ್ಯಕರ ಜೀವನ ಶೈಲಿಯ ಒಂದು ಪ್ರಮುಖ ಅಂಶವಾಗಿದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಉಸಿರಾಟದ ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸಲು ಸಹಕಾರಿಯಾಗುತ್ತದೆ. ಹಸಿರು ಚಹಾದಲ್ಲಿ ಇಂಗು ಮತ್ತು ಪೊಲಿಫಿನಾಲ್ಸ್ ಎಂಬ ಅಂಶಗಳು ಉರಿಯೂತವನ್ನು ತಡೆಯುತ್ತವೆ, ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ದಿನನಿತ್ಯ ಹಸಿರು ಚಹಾ ಸೇವನೆ ಎಲ್ಲರಿಗೆ ಮತ್ತು ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಇದು ಒತ್ತಡವನ್ನು ನಿವಾರಣೆ ಮಾಡುವುದು ಮತ್ತು ಒಳ್ಳೆಯ ಆರಾಮವನ್ನು ಒದಗಿಸುವ ಗುಣಗಳನ್ನು ಹೊಂದಿದೆ. ಮೂರನೆಯದಾಗಿ ಬೆಳ್ಳುಳ್ಳಿ ಗಾರ್ಲಿಕ್. ಬೆಳ್ಳುಳ್ಳಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಲಕ್ಷಣಗಳಿವೆ. ಹಾಗೆ ಬೆಳ್ಳುಳ್ಳಿ ಉಸಿರಾಟದ ಸೋಂಕುಗಳಿಗೆ ಪರಿಣಾಮಕಾರಿಯಾಗಿ ಹೋರಾಡುತ್ತದೆ. ಇದರ ಉತ್ಕರ್ಷಣ ನಿರೋಧಕಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸುತ್ತವೆ. ಮಾಂಸದ ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಬೆಳ್ಳುಳ್ಳಿ ಸಮಗ್ರ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ನಾಲ್ಕನೆಯದಾಗಿ ಅರಿಶಿನ ಟರ್ಮರಿಕ್. ಅರಿಶಿನದಲ್ಲಿ ಇರುವ ಕುರ್ಕ್ಯುಮಿನ್ ಶಕ್ತಿಯುತ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಇದು ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡಿ ಉಸಿರಾಟದ ಸಮಸ್ಯೆಗಳನ್ನು ತಡೆಯಲು ಸಹಾಯಕಾರಿಯಾಗಿದೆ. ಮನೆ ಮದ್ದುಗಳಲ್ಲಿ ಪ್ರಮುಖವಾದ ಅರಿಶಿನ ಆರೋಗ್ಯ ಕಾಪಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪರಿಣಾಮಕಾರಿಯಾಗಿದೆ. ತದನಂತರ ಶುಂಠಿ.
ಜಿಂಜರ್. ಶುಂಠಿ ಉರಿಯೂತ ನಿವಾರಕ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಗಳಿಂದ ಪ್ರಸಿದ್ಧವಾಗಿದೆ. ಇದರ ಸೇವನೆ ಉಸಿರಾಟದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಾಯು ಮಾರ್ಗಗಳನ್ನು ಶಮನಗೊಳಿಸಲು ಸಹಕಾರಿಯಾಗಿದೆ. ಶುಂಠಿಯು ಶ್ವಾಸಕೋಶದ ಆರೋಗ್ಯವನ್ನು ಬೆಂಬಲಿಸುತ್ತಾ ಪ್ರಾಕೃತಿಕ ಚಿಕಿತ್ಸೆಯಾಗಿ ಬಳಸಲ್ಪಡುತ್ತದೆ. ತದನಂತರ ಹಸಿರು ಸೊಪ್ಪುಗಳು. ಹಸಿರು ಸೊಪ್ಪುಗಳು ವಿಟಮಿನ್ ಸಿ, ಇ ಮತ್ತು ಬೀಟಾ ಕ್ಯಾರೋಟಿನ್ನಲ್ಲಿ ಸಮೃದ್ಧವಾಗಿದೆ. ಈ ಪೋಷಕಾಂಶಗಳು ಶ್ವಾಸಕೋಶವನ್ನು ರಕ್ಷಿಸುವುದರ ಜೊತೆಗೆ ಉಸಿರಾಟದ ಆರೋಗ್ಯವನ್ನು ಕಾಪಾಡಲು ಮತ್ತು ಶಕ್ತಿ ನೀಡಲು ಸಹಕಾರಿಯಾಗುತ್ತದೆ. ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳು. ಬಾದಾಮಿ, ಸೂರ್ಯಕಾಂತಿ ಬೀಜಗಳು ಮತ್ತು ಹೆಝಲ್ನಟ್ಗಳಲ್ಲಿ ವಿಟಮಿನ್ ಇ ಇದ್ದು ಶ್ವಾಸಕೋಶದ ಜೀವಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತದೆ. ಇವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಪೂರೈಸುತ್ತದೆ, ಸಮಗ್ರ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ. ತದನಂತರ ಈ 5 ಆಹಾರಗಳಿಂದ ನೀವು ದೂರವಿರಿ: ಹೆಚ್ಚು ಸಕ್ಕರೆ ಅಂಶ ಇರುವ ಆಹಾರಗಳು, ಮಸಾಲೆಯುಳ್ಳ ಆಹಾರಗಳು, ಅತಿ ಕೊಬ್ಬಿನ ಆಹಾರಗಳು, ಮದ್ಯಪಾನ, ಡೈರಿ ಉತ್ಪನ್ನಗಳು. ಇಂತಹ ಉತ್ಪನ್ನಗಳನ್ನು ತಕ್ಷಣ ತ್ಯಜಿಸುವುದು ಉತ್ತಮ. HMPV ವೈರಸ್ ಹೊಸ ಸಾಂಕ್ರಾಮಿಕ ಸವಾಲುಗಳು ನಮ್ಮ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರಬಲ್ಲವು. ಆದ್ದರಿಂದ ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸುವುದು ಮಾತ್ರವಲ್ಲದೆ ವೈದ್ಯಕೀಯ ಸಲಹೆಗಳನ್ನು ಅನುಸರಿಸುವುದು ಅಗತ್ಯ. ಮೆಚ್ಚಿನ ಆಹಾರಗಳು ಮತ್ತು ದಿನಚರಿಯನ್ನು ಕಾಳಜಿಯಿಂದ ನಿರ್ವಹಿಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿ.